ಹಾಯ್ ಫ್ರೆಂಡ್ಸ್, ಇವತ್ತಿನ ರೋಡ್ ಸ್ಟುಡಿಯೋ ಏನಂದ್ರೆ ಗಿಲ್ಲಿ ನಟನ ಮೇಲೆ ಲಾಜಿಕ್ ಇಲ್ಲದ ಈ ಮ್ಯಾಜಿಕ್ ಅಜ್ಜಿ ಕೇಸ್ ಕಂಪ್ಲೇಂಟ್ ಫೈಲ್ ಮಾಡಿರೋ ಬಗ್ಗೆ, ಯಾವ ವಿಚಾರದ ಬಗ್ಗೆ ಅಂತ ಕೇಳ್ತೀರಾ? 2-3 ವಾರದ ಹಿಂದೆ ರಿಷಾಳ ಬಟ್ಟೆ ಗಿಲ್ಲಿ ನಟ ಎತ್ಕೊಂಡೋಗಿ ವಾಶ್ರೂಮ್ ಮುಂದೆ ಇಟ್ಟಿರೋದನ್ನ ಈ ಅಜ್ಜಿಗೆ ತುಂಬಾ ನೋವಾಗಿ, ತುಂಬಾ ದೊಡ್ಡ ಹುಣ್ಣಾಗಿ, ಆ ಹುಣ್ಣು ದೊಡ್ಡ ಗಾಯವಾಗಿ ಕಾಡ್ತಿರೋ ಸಲುವಾಗಿ ಈ ನೋವನ್ನ ತಡಿಯಕ್ಕಾಗದೆ ಮಹಿಳಾ ಆಯೋಗಕ್ಕೆ ದೂರು ದಾಖಲೆ ಮಾಡಿದ್ದಾಳಂತ ಫ್ರೆಂಡ್ಸ್. ನಿಮಿಷ ಎಣಿಸ್ಬಿಟ್ಟು ಹೋಗಿ ಆ ಬಟ್ಟೆನ ಎತ್ಕೊಂಬಂದ್ ಹಾಕಿದ್ದು ತುಂಬಾ ಬೇಜಾರಾಯ್ತು ಮೇಡಮ್. ಅದರಿಂದ ನನಗೆ ಮನ್ಸಿಗೆ ಬೇಜಾರಾಗಿ ಗಿಲ್ಲಿ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟೆ ಮಹಿಳಾ ಆಯೋಗಕ್ಕೆ. ನೋಡಿ ಫ್ರೆಂಡ್ಸ್, ಈ ವಿಚಾರ ಮುಗಿದು 2-3 ವಾರ ಆಯ್ತು. ಇವಾಗ ಬಂದು ಕೇಸ್ ಫೈಲ್ ಮಾಡವಳಂತೆ. ಇನ್ನು ಬಿಗ್ ಬಾಸ್ ಮುಗಿದು 3 ತಿಂಗಳಾದ್ಮೇಲೆ ಕೇಳೋಳು ಈ ಅಜ್ಜಿ. ಈ ಸಲ ಮಾತ್ರ ಹೆಣ್ಮಕ್ಳಿಗೆ ಅಗೌರವ ತೋರಿಸ್ತಾ ಇದ್ರು ಅನ್ನೋ ಒಂದೇ ಉದ್ದೇಶದಿಂದ ಗಿಲ್ಲಿ ಅವ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಅಜ್ಜಿಗೆ ಆ ಗಿಲ್ಲಿ ನಟ ಏನು ದುಶ್ಯಾಸನ ಅಂತರ ಸೀರೆ ಎಳೆದಿರೋ ಹಾಗೆ ತುಂಬಾ ಫೀಲ್ ಮಾಡ್ಕೊಂಡು ಹೋಗಿ ಕೇಸ್ ಫೈಲ್ ಮಾಡವಳೆ ಫ್ರೆಂಡ್ಸ್. ಯಾಕೆ ಬಿಗ್ ಬಾಸ್ ಶೋ ಅಲ್ಲಿ ಇದೆಲ್ಲ ಕಾಮನ್ ಅವ್ರಗಳಿಗೆ ಫ್ರೆಂಡ್ಸ್. ಈ ಅಜ್ಜಿಗೆ ಈ ತರ ನಡೆದಿರೋದೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಇನ್ನೇ ಹಿಂದೆ ನಡೆದಿರೋ ಈ ಸುಧೀರ್ ರಕ್ಷಿತಾಳಿಗೆ ಸಡೆ ಅಂದಿದ್ದು, ಮತ್ತೆ ಇದೇ ರಕ್ಷಿತಾಳಿಗೆ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರು ಇಬ್ರು ಸೇರ್ಕೊಂಡು ಇವಳು ಎಲ್ಲಿಂದ ಬಂದಿರೋದು, ಇವಳು ಬಟ್ಟೆ ಏನು, ಇವಳು ಅವತಾರ ಏನು, ಮತ್ತೆ ಇವಳು ಯಾಕಷ್ಟು ನೋಡಿದ್ರೇನೆ ಅರ್ಥ ಆಗುತ್ತೆ ಈ ತರ ಅಂತ ಎಲ್ಲ ಕೀಳಾಗಿ ಮಾತಾಡೋದು. ಆ ಟೈಮಲ್ಲಿ ಇವಳಿಗೆ ಏನು ಅನಿಸದೆ ಇರೋದು ಇವಾಗ ತುಂಬಾ ನೋವಾಯ್ತಂತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಈ ಬಿಗ್ ಬಾಸ್ ಹಿಂದೆಲ್ಲ ಆಗಿರೋ ಘಟನೆಗಳ ಬಗ್ಗೆ ತೆಕ್ಕೊಂತ ಕೂತ್ಕೊಂಡ್ರೆ 100 ಕೇಸ್ ಫೈಲ್ಗಳು ಆಗುತ್ತೆ. ನಾನು ಬಿಗ್ ಬಾಸ್ ಟೀಮ್ ನ ಕೇಳ್ತಾ ಇದ್ದೀನಿ, ನೀವು ಇವ್ರು ಏನ್ ಆಕ್ಷನ್ ತಗೊಂತಾರೋ ಕಾದ್ ನೋಡ್ತೀನಿ. ಮುಂದೆ ಮತ್ತೆ ನಾನು ಲೀಗಲ್ ಆಗಿ ಏನ್ ಕೋರ್ಟ್ ಇಂದ ಆರ್ಡರ್ ತರಬೇಕೋ ಈ ಶೋ. ಈ ಅಜ್ಜಿ ಬಿಗ್ ಬಾಸ್ ಶೋನ ಪೂರ್ತಿಯಾಗಿ ತಗೊಳಕ್ ಹೋಗಿ ಸ್ಫೂರ್ತಿಯಾಗಿ ತಗೊಂಡವಳೆ ಫ್ರೆಂಡ್ಸ್. ಈ ವಯಸ್ಸಿನಲ್ಲಿ ಯಾವ್ದೋ ಒಂದು ಧಾರಾವಾಹಿನೋ ಇಲ್ಲ ಯಾವ್ದೋ ಒಂದು ಹರಿಕತೆನೋ ನೋಡ್ಕೊಂಡು ಕಾಲ ಕಳೆಯೋದ್ ಬಿಟ್ಟು ಈ ಬಿಗ್ ಬಾಸ್ ಶೋನ ನೋಡ್ಕೊಂಡು BP ರೈಸ್ ಮಾಡ್ಕೊಂಡು 4 ದಿನ ಜಾಸ್ತಿ ಬದುಕೋದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಬೇಗ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಾವಳೆ ಫ್ರೆಂಡ್ಸ್. ಮತ್ತೆ ನಾನು ಲೀಗಲ್ ಆಗಿ ಏನ್ ಕೋರ್ಟ್ ಇಂದ ಆರ್ಡರ್ ತರಬೇಕೋ ಈ ಶೋ ನಿಲ್ಸಕ್ ಮಾಡ್ತೀನಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಈ ವಯಸ್ಸಲ್ಲಿ ಈ ಅಜ್ಜಿಗೆ ಕೋರ್ಟು ಕೇಸು ಕಚೇರಿ ಅಂತ ಅಲಿಯೋದು ಬೇಕಾ ಅಂತೀನಿ. ನಂಗೊಂದು ಡೌಟ್ ಫ್ರೆಂಡ್ಸ್, ಎಲ್ಲಿ ಅಜ್ಜಿ ತನ್ನ ಬ್ಯೂಟಿ ಪ್ರಚಾರಕ್ಕೋಸ್ಕರ ಈ ತರ ಎಲ್ಲ ರಿಸ್ಕ್ ತಗೊಂಡವಳೇನೋ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಯಾಕೆ ಅಂತ ಕೇಳ್ತೀರಾ? ನೋಡಿ ಫ್ರೆಂಡ್ಸ್, ಈ ವಯಸ್ಸಲ್ಲೂ ಈ ಅಜ್ಜಿಗೆ ಎಂತ ಮೇಕಪ್ ಹುಚ್ಚು ಅಂತೀನಿ. ನಂಗೆ ಇವಳನ್ನ ಒಂದ್ ಆಂಗಲ್ ಇಂದ ನೋಡ್ತಾ ಇದ್ರೆ ಹಿಂದಿಯಲ್ಲಿ ಫೇಮಸ್ ಆಗಿದ್ಲಲ್ಲ ರಾನು ಮಂಡಲ್ ತರ ಕಾಣ್ತಾಳೆ. ಇನ್ನೊಂದು ಆಂಗಲ್ ಇಂದ ನೋಡಿದ್ರೆ ರಾತ್ರಿ ಸ್ಮಶಾನದಿಂದ ಎದ್ದು ಬಂದಿರೋ ಕೂತ್ಕೊಂಡಿರೋ ಬಿಳಿ ಕೊಳ್ಳಿ ದೇವ ತರ ಕಾಣ್ತಾಳೆ. ಹಾಗೆ ಫ್ರೆಂಡ್ಸ್, ಈ ಮಹಿಳಾ ಆಯೋಗಕ್ಕೆ ಬರೀ ಬಿಗ್ ಬಾಸ್ ಶೋನ ಮಹಿಳೆಯರ ಬಗ್ಗೆನೇ ಅಷ್ಟೇ ಕಾಳಜಿ ಇದೆ ಅನ್ಸುತ್ತೆ ಫ್ರೆಂಡ್ಸ್. ನಮ್ಮ ರಾಜ್ಯದಲ್ಲಿ ಎಷ್ಟೊಂದು ಮಹಿಳೆಯರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಕಿರುಕುಳ, ಅದೆಲ್ಲ ಇವರ ಕಣ್ಣಿಗೆ ಕಾಣೋದೇ ಇಲ್ಲ ಅಂತೀನಿ. ನಂಗೆ ಇನ್ನೊಂದು ಡೌಟ್ ಫ್ರೆಂಡ್ಸ್, ಈ ಕೊಳ್ಳಿ ದೇವಾಜಿ ಎಲ್ಲಿ ಪೇಮೆಂಟ್ ಗಿರಾಕಿ ಅಂತ ಡೌಟ್ ಹೊಡಿತಾ ಇದೆ ಫ್ರೆಂಡ್ಸ್. ಯಾಕೆ ಅಂತೀರಾ? ನೋಡಿ, ನೀವೇ ಅಬ್ಸರ್ವ್ ಮಾಡಿ. ಈ ಸ್ಟೇಟ್ಮೆಂಟ್ ಕೊಟ್ಟಿರೋ ನಂತರ ಲಾಸ್ಟ್ ಅಲ್ಲಿ ಇನ್ನೂ ಏನಾದ್ರೂ ಹೇಳ್ಬೇಕಾ ಅಂತ ಕೇಳ್ತಾ ಇದ್ದಾಳೆ ಅಜ್ಜಿ. ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಈ ಬಿಗ್ ಬಾಸ್ ಶೋ ಅವರು ಪ್ರತಿ ವರ್ಷ ಏನಾದ್ರೂ ಒಂದು ನ್ಯೂಸ್ ಚಾನೆಲ್ ಗಳಿಂದ ಪ್ರಚಾರ ತಗೊಳಕೋಸ್ಕರ ಏನಾದ್ರೂ ಒಂದು ನ್ಯೂಸ್ ಹುಟ್ಟಾಕಿ ಗಿಮಿಕ್ ಮಾಡಿ ಪ್ರಚಾರ ತಗೊಳ್ಳೋ ತೆವಲು ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇನ್ನು ಕೆಲವೊಂದಷ್ಟು ಜನ ಇಲ್ಲ ಗುರು ಇದ್ರು ನಿಜ ಇರ್ಬೋದು ಅಂತ ಅನ್ಕೋತಿರ್ಬೋದು. ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮ್ಗೆ ಬಿಗ್ ಬಾಸ್ ಸುಮಾರು 12 ವರ್ಷಗಳಿಂದ ನಾನು ಮೊದಲೇ ಇದರಿಂದನೂ ನೋಡ್ಕೊಂತ ಬಂದಿದ್ದೀನಿ. 12 ಸೀಸನ್ ನೋಡಿದಾರಂತೆ. ಎಂತ ಸಾಧನೆ ಫ್ರೆಂಡ್ಸ್. ಅಪ್ಪ, ಇದನ್ನ ಗೌರ್ಮೆಂಟ್ ನೋಡ್ಬಿಟ್ಟು ಸಾಧನೆಗೆ ಪ್ರಶಸ್ತಿ ಕೊಡ್ಲೇಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಯಾತಕ್ಕೋಸ್ಕರ ಈ ತರ ಮಾಡಿದೆ ಅಂತಪ್ಪ? ನಿನ್ ಸ್ಟ್ರಾಟಜಿ, ನೀನ್ 50 ಲಕ್ಷ ಗೆತ್ಕೊಂಡು ಹೋಗು, ಅಲ್ಲಿರೋ ಹೆಣ್ಮಕ್ಳಿಗೆ ಟಾರ್ಚರ್ ಕೊಟ್ಟಿರೋದ್ರಿಂದ ನನಗೆ ಮನ್ಸಿಗೆ ಬೇಜಾರಾಗಿ ಗಿಲ್ಲಿ ವಿರುದ್ಧ ನಾನು ಕಂಪ್ಲೇಂಟ್ ಕೊಟ್ಟೆ ಮಹಿಳಾ ಆಯೋಗಕ್ಕೆ. ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಫ್ರೆಂಡ್ಸ್, ಈ ಕುಶಾಲ ಅಜ್ಜಿಯಿಂದಾಗ್ಲಿ ಮತ್ತೆ ಕರ್ನಾಟಕ ಮಹಿಳಾ ಆಯೋಗದಿಂದಾಗ್ಲಿ ಈ ಬಿಗ್ ಬಾಸ್ ಮತ್ತು ಗಿಲ್ಲಿ ಅವರದ್ದು ಏನ್ ಒಂದು ಕೂದಲೆಳೆನೂ ಕಿತ್ಕೊಳಕ್ ಆಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಇದ್ರ ಹಿಂದೆ ಗಿಮಿಕ್ ಇರೋದೇ ಬಿಗ್ ಬಾಸ್ ಟೀಮ್ ಅವ್ರದೇ ಅಲ್ವಾ ಫ್ರೆಂಡ್ಸ್. ಅದ್ರ ಸಲುವಾಗಿ ಈ ಕೇಸ್ ಇಲ್ಲಿಗೆ ಕ್ಲೋಸ್. ಇದನ್ನ ಇವತ್ತು ಈ ನಾಡಿನ ಜನ ನಂಬೇಕಾ? ಇಂಥ ಕುತಂತ್ರಿಗಳನ್ನ, ಇಂಥ ಮನೆ ಆಳ್ರನ್ನ
ಹಾಗೆ ಇವತ್ತಿನ ವಿಡಿಯೋ ಕೂಡ ಕ್ಲೋಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಬಟನ್ ಕೂಡ ದಬಾ ಅಂತ ಒತ್ತಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ, ಟಾಟಾ, ಬಾಯ್ ಬಾಯ್.